ಶಿವಮೊಗ್ಗ ಲಯನ್ಸ್ ತಂಡದ ನಾಯಕ ನಿಹಾಲ್ ಉಳ್ಳಾಲ್ ನಮ್ಮ ಜೊತೆಲಿದ್ದಾರೆ. ಸೊ ಶಿವಮೊಗ್ಗ ಲಯನ್ಸ್ ಮಹಾರಾಜ T20 ಟ್ರೋಫಿಗೆ ಯಾವ ರೀತಿ ಪ್ರಿಪೇರ್ ಆಗಿದೆ, ಜೊತೆಗೆ ಅವರ ಟೀಮ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ತಿಳ್ಕೊಳ್ಳೋಣ ಬನ್ನಿ. ನಿಹಾಲ್, ವೆಲ್ಕಮ್. ಥ್ಯಾಂಕ್ ಯು. ನಿಮ್ಮ ಟೀಮ್ ಯಾವ ರೀತಿ ಪ್ರಿಪೇರ್ ಆಗಿದೆ ಮಹಾರಾಜ T20 ಟ್ರೋಫಿಗೆ? ಪ್ರಿಪ್ರೇಷನ್ ತುಂಬ ಚೆನ್ನಾಗಿ ನಡೆದಿದೆ. ಲಾಸ್ಟ್ ಒಂದು ವಾರದಿಂದ ನಾವು ಕಿನಿ ಗ್ರೌಂಡ್ಸಲ್ಲಾಗಲಿ ಅಥವಾ ಬೇರೆ ಬೇರೆ ಗ್ರೌಂಡಲ್ಲಿ ನಾವು ಪ್ರಿಪ್ರೇಷನ್ ಮ್ಯಾಚ್ ಸಿಮ್ಯುಲೇಷನ್ ಆಗಲಿ ನಮ್ಮ ಸ್ಟ್ರೆಂತು ನಮ್ಮ ವೀಕ್ನೆಸ್ಸು ನಾವು ತಿಳ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡಿದ್ದೀವಿ. ಇವಾಗ ಟೈಮ್ ಫಾರ್ ದ ಟೂರ್ನಮೆಂಟ್ ಹೋಪ್ಫುಲಿ ಇವಾಗ ನಿನ್ನೆ ಆಮೇಲೆ ಇವತ್ತು ನಮ್ಗೆ ಅಂಡರ್ಲೈಟ್ಸು ಪ್ರಾಕ್ಟೀಸ್ ಸಿಗ್ತಾ ಇದೆ. ಸೊ ಇದೆಲ್ಲ ಪ್ರಿಪ್ರೇಷನ್ ನಮ್ಮ ಟೂರ್ನಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಸಲ ಒಂದು ದೊಡ್ಡ ಜವಾಬ್ದಾರಿ ಇದೆ, ಕ್ಯಾಪ್ಟನ್. ಸೊ ಪ್ರೆಷರ್ ಅನ್ಕೊತೀರಾ ಅಥವಾ ನಾನು ನಿಭಾಯಿಸ್ತೀನಿ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಇದೆಯಾ? ನಾನು ನಿಭಾಯಿಸ್ತೀನಿ ಅಂತ ಸಖತ್ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಇದು ಹೊಸದಲ್ಲ ನನಗೆ, ನಾನು ತುಂಬ ವರ್ಷದಿಂದ ಲೀಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ಟೂರ್ನಮೆಂಟಲ್ಲಿ ಫಸ್ಟ್ ಟೈಮು, ಬಟ್ ಇದೊಂದು ಆಪರ್ಚುನಿಟಿ ಅಂತ ಅನ್ಕೊತೀನಿ. ನಾವು ಲಾಸ್ಟ್ 5 ಇಯರ್ಸಲ್ಲಿ 3 ಸೆಮಿಫೈನಲ್ಸ್ ಬಂದಿದ್ವಿ ನಾವು. ಸೊ ಹೋಪ್ಫುಲಿ ಈ ವರ್ಷ ಫೈನಲ್ಸ್ ಬಂದು ಗೆಲ್ತೀವಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಮಹಾರಾಜ T20 ಟ್ರೋಫಿ ಒಂದು ದೊಡ್ಡ ಟ್ರೋಫಿ, ಜೊತೆಗೆ ಏನಂದರೆ ಇಲ್ಲಿ ಯಂಗ್ಸ್ಟರ್ಸ್ಗೆ ಒಂದು ರೀತಿ ಒಳ್ಳೆ ಆಪರ್ಚುನಿಟೀಸ್ ಇರುತ್ತೆ. ಸೊ ಯಾವ ರೀತಿ ನೀವು ಯಂಗ್ಸ್ಟರ್ಸ್ನ ಈ ಒಂದು ಟೂರ್ನಮೆಂಟಲ್ಲಿ ಮೋಟಿವೇಟ್ ಮಾಡೋದಕ್ಕೆ ಮುಂದಾಗಿದ್ದೀರಾ? ಖಂಡಿತ ಎವ್ರಿ ಇಯರ್ ಯಂಗ್ಸ್ಟರ್ಸ್ಗಂತೂ ಯಂಗ್ಸ್ಟರ್ಸ್ ಅಂತಲ್ಲ, ಎಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ. ಇವಾಗ ಸೀನಿಯರ್ಸ್ಗೂ ಆಗಲಿ, ಯಾರಾದರೂ ಇವಾಗ ಸ್ಟೇಟ್ ಸೈಡಿಂದ ಅಥವಾ ಸ್ಟೇಟ್ ಟೀಮಿಂದ ಆಚೆ ಇದ್ದಾರೆ, ಈ ಟೂರ್ನಮೆಂಟಿಂದ ಖಂಡಿತ ಯಾವಾಗಲೂ ಒಂದು ಕಮ್ಬ್ಯಾಕ್ ಮಾಡ್ಬೋದು. ಸೊ ಯಂಗ್ಸ್ಟರ್ಸ್ಗೂ ಅಷ್ಟೇ ಇದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮು. IPL ಸ್ಕೌಟ್ಸ್ ನೋಡ್ತಾ ಇರ್ತಾರೆ. ಸೊ ಖಂಡಿತ ಇಲ್ಲೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಮತ್ತು ಈಗ ನೀವು ಆಕ್ಷನಲ್ಲಿ ಈ ಸಲ ಕೆಲವೊಂದು ಹೊಸ ಪ್ಲೇಯರ್ಸ್ನ ಕೂಡ ಖರೀದಿ ಮಾಡಿದ್ದಾರೆ. ಸೊ ನಿಮ್ಮ ಟೀಮ್ ಬ್ಯಾಲೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಒಳ್ಳೆ ಪ್ಲೇಯರ್ಸ್ನ ನೀವು ಖರೀದಿ ಮಾಡಿದ್ದೀರಾ ಅಂತ ನಿಮ್ಗೆ ಅಂತಾರ ಅನಿಸುತ್ತಾ, ಅಥವಾ ನಿಮ್ಮ ಪ್ಲ್ಯಾನಲ್ಲಿ ಇರೋವಂಥ ಪ್ಲೇಯರ್ಸ್ನ ಖರೀದಿ ಮಾಡಿದ್ದೀರಾ? ಖಂಡಿತ. ಯಾಕೆಂದರೆ ನಾವೇನು ಪ್ರಿಫರ್ ಮಾಡಿದ್ರೆ ಅಂದರೆ ನಮಗೆ ತುಂಬ ಆಲ್ರೌಂಡರ್ಸ್ ಬೇಕಾಗಿತ್ತು. ಸೊ ಎಷ್ಟಾಗುತ್ತೆ ಅಷ್ಟು ಆಲ್ರೌಂಡರ್ಸ್ನ ತೊಗೊಂಡಿದ್ದೀವಿ. ಸೊ ಡೆಪ್ತ್ ಇದೆ. ಸೊ ನಮ್ಮನ್ನ ಇವಾಗ ಬ್ಯಾಟಿಂಗ್ ನೋಡಿದ್ರೆ ನೀವು ಕೊನೆ ತನಕ ಬರ್ತಾನೆ ಇರ್ತಾರೆ. ಸೊ ಅದೊಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಆಕ್ಷನ್ ಹೇಳ್ಬೇಕಂದ್ರೆ ಏನು ಬೇಕು ನಾವು ಎಷ್ಟು ಜನ ಬೇಕೋ ಅಷ್ಟೆಲ್ಲ ಆಲ್ಮೋಸ್ಟ್ ಸಿಕ್ಕಿದ್ದಾರೆ ನಮಗೆ. ಸೊ ವಿ ಆರ್ ಹ್ಯಾಪಿ ವಿತ್ ದ ಟೀಮ್. ಅಂದರೆ ತುಂಬ ಚೆನ್ನಾಗಿ ಹೋಮ್ ವರ್ಕ್ ಮಾಡಿ ಆಕ್ಷನಲ್ಲಿ ಪ್ಲೇಯರ್ಸ್ನ ಖರೀದಿ ಮಾಡಿದ್ದಾರೆ. ಖಂಡಿತ. ಯಾಕೆಂದರೆ ಆಕ್ಷನ್ ಯಾವ ರೀತಿ ಹೋಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಬೇಕಿರೋ ಪ್ಲೇಯರ್ಸ್ ಸ್ವಲ್ಪ ಸಿಗಲ್ಲ. ಬಟ್ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ ಪ್ಲ್ಯಾನ್ D ತನಕ ಹೋಗಿಲ್ಲ. ಪ್ಲ್ಯಾನ್ B ಯಲ್ಲಿ ಅಥವಾ ಪ್ಲ್ಯಾನ್ C ಯಲ್ಲಿ ಏನು ಬೇಕು ನಮ್ಗೆ ಸಿಕ್ತು. ಸೊ ಈ ಒಂದು ಫಾರ್ಮೆಟಲ್ಲಿ ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು ಅಂದರೆ ಆ್ಯಸ್ ಎ ಕ್ಯಾಪ್ಟನ್ ನಿಮ್ಮ ಪ್ರಕಾರ? ಖಂಡಿತ. ಯಾಕಂದರೆ ಈ ಫಾರ್ಮ್ಯಾಟಲ್ಲಿ ಲಾಸ್ಟ್ ಬಾಲ್ ತನಕ ಮ್ಯಾಚ್ ಮುಗ್ದೇ ಇರಲ್ಲ. ಯಾಕೆಂದ್ರೆ ನಾವು ವರ್ಲ್ಡ್ ಕಪ್ಪಲ್ಲಿ ನೋಡ್ದಂಗೆ ಎಂಥ ಸಿಚುವೇಷನಿಂದ ಇಂಡಿಯಾ ಗೆಲ್ತು. ಸೊ ಅದೇ ರೀತಿ ಈ ಫಾರ್ಮ್ಯಾಟಲ್ಲಿ ಕೊನೆ ತನಕ ಮ್ಯಾಚ್ ಮುಗಿಯೋದೇ ಇಲ್ಲ. ಸೊ ನನ್ನ ಟೀಮ್ಗೆ ನಾನು ಏನು ಹೇಳ್ತೀನಿ ಅಂದರೆ ನೆವರ್ ಗಿವ್ ಅಪ್, ಫೈಟ್ ಇಲ್ ದ ಲಾಸ್ಟ್ ಬಾಲ್ ಅಂತ ಅದೊಂದು ಖಂಡಿತ ಹೇಳ್ತಾನೆ ಇರ್ತೀನಿ. ಸೊ ನಿಮ್ಮ ಟೀಮಲ್ಲಿ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ದಾರೆ. ಇಬ್ಬರು ಫಾಸ್ಟ್ ಬೌಲರ್ಸ್, ಶರತ್ ಇರ್ಬೋದು, ಕೌಶಿಕ್ ಇರ್ಬೋದು, ಜೊತೆಗೆ ಅಭಿನವ್ ಮನೋಹರ್ ಕೂಡ ನಿಮ್ಮ ಟೀಮಲ್ಲಿದ್ದಾರೆ. ಸೊ ಅವರು 3 ಜನ ಪ್ರೆಸೆನ್ಸ್ ನಿಮ್ಮ ಟೀಮ್ಗೆ ಎಷ್ಟರ ಮಟ್ಟಿಗೆ ಒಂದು ಬಲ ಹೆಚ್ಚಿದೆ? ಖಂಡಿತ ಒಂದು ದೊಡ್ಡ ಬಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಭಿನವ್ ಮನೋಹರ್ ನೀವು ನೋಡಿದ್ರೆ ಕರ್ನಾಟಕ ಕ್ರಿಕೆಟಲ್ಲಿ ಒನ್ ಆಫ್ ದ ಹಾರ್ಡೆಸ್ಟ್ ಹಿಟ್ಟರ್ ಆಫ್ ದ ಬಾಲ್. IPL ಅಲ್ಲೂ ಆಡ್ತಾ ಇದ್ದಾರೆ. ಆಮೇಲೆ ಶರತ್ HS ಅಂತ ಫಾಸ್ಟ್ ಬೌಲರ್. ಯಾಕೆಂದರೆ ಕರ್ನಾಟಕ ಎಷ್ಟೋ ವರ್ಷ ಆಡಿದ್ದಾರೆ, ಎಷ್ಟೊಂದು ವಿಕೆಟ್ಸ್ ಎತ್ತಿದ್ದಾರೆ. ಕೌಶಿಕ್ ಪ್ರೆಸೆಂಟ್ಲಿ ಆಡ್ತಾ ಇದ್ದಾರೆ. ಸೊ ಅವ್ರು ಬಿಟ್ಟು ಇನ್ನೂ ಸ್ವಲ್ಪ ಜನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದಾರೆ, ಅವಿನಾಶ್ ಆಗಲಿ. ಸೊ ಇದೆಲ್ಲ ನನಗೆ ಒಂಥರ, ನನ್ನ ಜೊತೆ ಈ 5 ಜನ ಸೀನಿಯರ್ಸ್ ಇದ್ದು ಮಿಕ್ಕಿ ಯಂಗ್ಸ್ಟರ್ ಆಗಲಿ. ಇವಾಗ ಹಾರ್ದಿಕ್ ಅಂತ ಯಂಗ್ಸ್ಟರ್ ಇದ್ದಾನೆ, ಹಾರ್ದಿಕ್ ರಾಜು. ಸೊ ಇದೆಲ್ಲ ಕಂಬೈನ್ ಆದಾಗ ಖಂಡಿತ ನಮ್ಮ ಟೀಮ್ ಚೆನ್ನಾಗಿ ಕಾಣಿಸ್ತದೆ. ಲಾಸ್ಟ್ ಟೈಮು ನೀವು ಸೆಮಿಫೈನಲ್ಸ್ ಹೋದ್ರೆ ನೀವು ತುಂಬಾ ಡಿಸಪಾಯಿಂಟ್ ಆಗಿರ್ಬೇಕು ನಿಮಗೆ. ಸೊ ಈ ಸಲ ಮಿಸ್ ಆಗಲ್ವಾ? ಖಂಡಿತ. ನಾನು ಆವಾಗಲೇ ಹೇಳ್ದಂಗೆ ಈ ಟೈಮ್ ಖಂಡಿತ ನಮ್ಮದು ಸೆಪ್ಟೆಂಬರ್ 1 ಏನು ಫೈನಲ್ಸ್ ನಡೆಯುತ್ತೆ, ಆ ಟ್ರೋಫಿ ಮೇಲೆ ಕಣ್ಣಿರುತ್ತೆ. ಬಟ್ ನೀವು ಆ್ಯಸ್ ಎ ಕ್ಯಾಪ್ಟನ್ ಆಗಿ ನೀವು ಸಾಕಷ್ಟು ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚಸ್ ಆಗ್ತಾ ಇರೋದು, ಮಳೆ ಬರೋವಂಥ ಚಾನ್ಸಸ್ ಇದೆ. ನಿಮ್ಮ ಡಿಸಿಷನ್ಸ್ನ ಕೂಡ ನೀವು ಫಾಸ್ಟಾಗಿ ತೊಗೊಬೇಕಾಗ್ತದೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದೀರಾ ನೀವು? ಖಂಡಿತ. ಇದು ನಾನು ಹೇಳ್ದಂಗೆ ಈ ಫಾರ್ಮ್ಯಾಟ್ ಸಖತ್ ಫಾಸ್ಟ್ ಆಗಿರುತ್ತೆ. ಸೊ ನೀವು ಹೇಳ್ದಂಗೆ ಡಿಸಿಷನ್ ಬೇಗ ತೊಗೊಳ್ಬೇಕಾಗುತ್ತೆ. ಮಳೆ ಇರೋದ್ರಿಂದ 20 ಓವರ್ ಗೇಮ್ ಸಾಧ್ಯವಾಗದಿರ್ಬೋದು. ಸೊ 5 ಓವರ್ ಆಗಲಿ 6 ಓವರ್ ಆಗಲಿ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಸೊ ನಾನು ಯಾವಾಗಲೇ ಹೇಳ್ದಂಗೆ ಸೀನಿಯರ್ಸು ಇದ್ದಾರೆ. ಸೊ ಅವರೆಲ್ಲ ಏನೋ ಫೀಡ್ಬ್ಯಾಕಿಂದ ಅಥವಾ ಇದರಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮ್ ನಿಮ್ಮ ಕ್ಯಾಪ್ಟನ್ ಶ್ರೇಯಸ್ ಗೋಪಾಲ್ ಡೆಫಿನೆಟ್ಲಿ ನೀವು ಮಿಸ್ ಆಗ್ತಿರಲ್ವಾ? ಖಂಡಿತ. ಒಂದು ಶ್ರೇಯಸ್ ಅಂತ ದೊಡ್ಡ ಪ್ಲೇಯರ್. ಆಬ್ವಿಯಸ್ಲಿ ನಾವು ಆಕ್ಷನ್ಗೆ ಹೋದಾಗ ವಾಪಸ್ ತೊಗೊಳ್ಳೋ ಟ್ರೈ ಮಾಡಿದ್ವಿ. ಬಟ್ ಅದು ಬಜೆಟ್ ಇದರಿಂದ ಆಗಿಲ್ಲ. ಸೊ ಖಂಡಿತ ಅವನು ಇವಾಗ ಬಿ ಮೈ ಪಾರ್ಟ್ನರ್ ಏನು ಆಪೋಸಿಟ್ ಸೈಡಲ್ಲಿ ಕ್ಯಾಪ್ಟನ್ ಆಗಿರ್ತಾನೆ. ಸೊ ಖಂಡಿತ ನಾವು 13 ವರ್ಷದಿಂದ ಜೊತೆಗೆ ಆಡ್ಕೊಂಡು ಬಂದಿದ್ದೀವಿ. ಸೊ ಆಲ್ ಫೈನ್. ಸೊ ಮತ್ತು ಮತ್ತು ವನಿತಾ ಅವರು, ಸೊ ಈ ಒಂದು ಕಾಂಬಿನೇಷನಿಂದ ನಾವು ಈ ಸಲ ಶಿವಮೊಗ್ಗ ಲಯನ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು?
ಖಂಡಿತ ಲಾಸ್ಟ್ ಇಯರು ವನಿತಾ ನಮ್ಮ ಟೀಮ್ ಕೋಚ್ ಆಗಿದ್ರು. ಸೊ ಒಂದು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಸ್ವಲ್ಪ ಸಿಮಿಲರ್ ಟೈಪ್ ಆಫ್ ಪ್ಲೇಯರ್ಸ್ ಜೊತೆನೇ ವರ್ಕ್ ಮಾಡಿದ್ದಾರೆ ಅವರು. ಸೊ ಆ 1 ಇಯರ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ದಿಸ್ ಇಯರ್ ಇಟ್ ವಿಲ್ ಹೆಲ್ಪ್ ಅಸ್ ಅ ಲಾಟ್. ಸೊ ಮತ್ತು ನಿಮಗೆ ಈ ಒಂದು ಟೂರ್ನಮೆಂಟ್ ಎಷ್ಟು ಇಂಪಾರ್ಟೆಂಟ್ ನಿಮಗೆ? ಖಂಡಿತವಾಗ್ಲೂ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾನು ಲಾಸ್ಟ್ ಇಯರ್ ಸ್ಟೇಟ್ ಟೀಮಲ್ಲಿದ್ದೆ. ಸೊ ಈ ವರ್ಷ ಇನ್ನೊಂದು ಕಮ್ಬ್ಯಾಕ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಈ ಟೂರ್ನಮೆಂಟಿಂದ. ಸೊ ಈ ಟೂರ್ನಮೆಂಟ್ ನಾನು ಈ ಕಮ್ಬ್ಯಾಕ್ಗೆ ಒಂದು ಹಾದಿಯಾಗಲಿ ಅಂತ ಬಯಸ್ತೀನಿ. ಸೊ ನಿಮ್ಮ ಶಿವಮೊಗ್ಗ ಲಯನ್ಸ್ ಫ್ಯಾನ್ಸ್ಗೆ ಅಥವಾ ಕ್ರಿಕೆಟ್ ಫ್ಯಾನ್ಸ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ಲೀಸ್ ಬಂದು ಮ್ಯಾಚಸ್ ನೋಡಿ. ಕರ್ನಾಟಕದಲ್ಲಿ ತುಂಬ ಟ್ಯಾಲೆಂಟ್ ಇದೆ. ನೀವು ಎಷ್ಟು ಬಂದು ಸಪೋರ್ಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಾವು ಇನ್ನೂ ಜಾಸ್ತಿ ಜೋಶಲ್ಲಿ ಆಡ್ಬೋದು. ಪ್ಲಸ್ ಇನ್ನೊಂದೇನೆಂದರೆ, IPL ಇರೋದ್ರಿಂದ ಕರ್ನಾಟಕದಿಂದ ಆದಷ್ಟು ಪ್ಲೇಯರ್ಸ್ ಹೋಗಲ್ಲಿ ಇನ್ನೂ ರೆಪ್ರೆಸೆಂಟ್ ಮಾಡಲಿ ಅಂತ ಕೇಳ್ಕೊತೀನಿ. ಅದಕ್ಕೆಲ್ಲ ನೀವು ಬಂದು ಮ್ಯಾಚಸ್ ನೋಡಿ ಸಪೋರ್ಟ್ ಮಾಡಿದ್ರೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಹಾಲ್. ಥ್ಯಾಂಕ್ ಯು. ಸೊ ಇದು ಶಿವಮೊಗ್ಗ ಲಯನ್ಸ್ ತಂಡದ ನಾಯಕ ನಿಹಾಲ್ ಉಲ್ಲಾಳ್ ಅವರ ಮಾತು. ಸೊ ಕಳೆದ ಬಾರಿ ಕೂಡ ನಾವು ಚೆನ್ನಾಗಿ ಕ್ರಿಕೆಟ್ ಆಡಿದ್ವಿ, ಬಟ್ ಸೋತ್ವಿ ಸೆಮಿಫೈನಲ್ಸಲ್ಲಿ. ಬಟ್ ಈ ಸಲ ಡೆಫಿನೆಟ್ಲಿ ಕಪ್ ಗೆಲ್ತೀವಿ. ಜೊತೆಗೆ ಈ ಒಂದು ಟೂರ್ನಮೆಂಟ್ ಏನಂದರೆ ಸಾಕಷ್ಟು ಯಂಗ್ಸ್ಟರ್ಸ್ಗೆ ಜೊತೆಗೆ ಸೀನಿಯರ್ಸ್ಗೂ ಕೂಡ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಗಂಗಾಧರ್, ನ್ಯೂಸ್ ಫಸ್ಟ್, ಬೆಂಗಳೂರು.